ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ನನ್ನ ಇವತ್ತಿನ ಬ್ಲಾಗ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಓ ಮೈ ಗಾಡ್, ಇವತ್ತಿನ ಬ್ಲಾಗ್ನಲ್ಲಿ ನಾವೆಲ್ಲರೂ ಸೇರಿ ಇವತ್ತು ಆ್ಯಕ್ಚುಲಿ ಏನು ಗೊತ್ತಾ, ಏನೋ ಒಂದು ಸಾಹಸಗಾತೆ ಮಾಡೋಕ್ಕೆ ಹೋಗ್ತಾ ಇದ್ದೀವಿ. ನನಗೆ ಬ್ರೆಡ್ ಪುಡ್ಡಿಂಗ್ ಇನ್ನೂವರೆಗೂ ಮಾಡಿಲ್ಲ, ನನಗೆ ಮಾಡೋದಕ್ಕೆ ಬರೋದು ಇಲ್ಲ. ಫಸ್ಟ್ ಟೈಮ್ ನಾವು ಟ್ರೈ ಮಾಡ್ತಾಯಿದ್ವಿ. ಅದು ಹೆಂಗೆ ಬರುತ್ತೋ ಅಂತ ಗೊತ್ತಿಲ್ಲ, ನೋಡೋಣ. ಹೆಲ್ಪ್ ಮಾಡೋಕ್ಕೆ ನನ್ನಿಬ್ಬರು ಸಿಸ್ಟರ್ಸ್ ಇದ್ದಾರೆ, ಟ್ರೈ ಮಾಡ್ತಾಯಿದ್ದೀವಿ. ಚೆನ್ನಾಗಿ ಬಂದರೂ ತೋರಿಸ್ತೀನಿ, ಚೆನ್ನಾಗಿ ಬರಲಿಲ್ಲ ಅಂದರೂ ತೋರಿಸ್ತೀನಿ. ಬನ್ನಿ ಹೆಂಗಿದೆ ನೋಡೋಣ ಹೆಂಗೆ ಮಾಡ್ತೀನಿ ಅಂತ. ಇವಾಗ ನಮಗೆ ಆ್ಯಕ್ಚುಲಿ ಅದಕ್ಕೆ ಏನಂತಾರೆ, ಅದಕ್ಕೆ ಬ್ರೆಡ್ ಪುಡ್ಡಿಂಗ್ನ ನಾವು ಮಾಡಿಲ್ಲ ಇನ್ನೂವರೆಗೂ. ಯಾವಾಗೋ ಒಂದು ಸಲ ಸಣ್ಣ ಕಪ್ಪಲ್ಲಿ ಟ್ರೈ ಮಾಡಿದ್ದೆ, ಅದು ತೋಪಾಗೋಗಿತ್ತು ಐಡಿಯಾ. ಇವತ್ತು ಇನ್ನೊಂದು ಸಲ ಟ್ರೈ ಮಾಡ್ತಾಯಿದ್ದೀನಿ, ದೊಡ್ಡದಾಗಿ ಟ್ರೈ ಮಾಡ್ತಾಯಿದ್ದೀನಿ. ದೊಡ್ಡದಾಗಂದರೆ ಒಂದು ಸಣ್ಣ ಒಂದು 5-6 ಬ್ರೆಡ್ ಇಟ್ಕೊಂಡು ಟ್ರೈ ಮಾಡ್ತಾಯಿದ್ದೀನಿ. ನಮ್ಮಮ್ಮೆ ಆಲ್ರೆಡಿ ಹೇಳಿದೆ, ನಿಮ್ಮ ಕೈಯಲ್ಲಿ ಇದೆಲ್ಲ ಆಗಲ್ಲ, ಮಾಡೋದಕ್ಕೆ ಹೋಗ್ಬೇಡ್ರವ ಅಂತೇಳಿ. ಆದರೂ ಟ್ರೈ ಮಾಡ್ತಾಯಿದ್ದೀವಿ. ಈ ಸಲ ಚೆನ್ನಾಗಿ ಆಗುತ್ತೆ ಅಂತ ಅನ್ಕೋತೀನಿ. ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ನೀವು ಬನ್ನಿ, ಹೆಲ್ಪ್ ಮಾಡಿ, ನನಗೆ ಹೆಂಗಾಗುತ್ತೆ ಅಂತ ನಂಗೆ ಗೊತ್ತಿಲ್ಲ. ಸೊ ಬನ್ನಿ, ವೆಲ್ಕಮ್ ಬ್ಯಾಕ್. ನಾನು ಇವಾಗ ಬ್ರೆಡ್ ಪುಡ್ಡಿಂಗ್ ಮಾಡೋದಕ್ಕೆ ಒಂದು 5 ಬ್ರೆಡ್ ತೊಗೊಂಡಿದ್ದೀನಿ. ಆಮೇಲೆ 1 ಲೋಟ ಆಗೋಷ್ಟು ಹಾಲು ತೊಗೊಂಡಿದ್ದೀನಿ, ಮತ್ತು 1 ಕಪ್ ಸಕ್ಕರೆ ತೊಗೊಂಡಿದ್ದೀನಿ, ಮತ್ತು 1-2 ಮೊಟ್ಟೆ ತೊಗೊಂಡಿದ್ದೀನಿ. ಆ್ಯಂಡ್ ಇದಿಷ್ಟು ಬ್ರೆಡ್ ಪುಡ್ಡಿಂಗ್ಗೆ ಬೇಕಾಗಿರುವಂಥ ಐಟಮ್ಸ್ ಆಯಿತಾ. ಇವಾಗ ಮೇನ್ ಬೇಕಾಗಿರೋದೇನು, ಕ್ಯಾರಮೆಲ್ ಮಾಡಬೇಕು. ಕ್ಯಾರಮೆಲ್ ಮಾಡೋದಕ್ಕೆ ನೋಡಿಲ್ಲಿ ಹರಸಾಹಸ ಪಡ್ತಾ ಇದ್ದೀವಿ. ಇಲ್ಲಿ ಕ್ಯಾರಮೆಲ್ ರೆಡಿ ಆಗ್ತಾ ಇದೆ. ಕಲರ್ ಸ್ವಲ್ಪ ಡಲ್ ಆಗಿದೆ, ಆದರೂ ಕ್ಯಾರಮೆಲ್ಲೇ ರೆಡಿ ಆಗ್ತಿದೆ. ಇಲ್ಲಿ ಇವಾಗ ಪುಡ್ಡಿಂಗ್ಗೆ ನಾನೊಂದು 5 ಬ್ರೆಡ್ನ ಮುರ್ಕೊಂಡು ಹಾಕ್ಕೊಂಡಿದ್ದೀನಿ. ಸೊ ಇವಾಗ ಇದೆಲ್ಲ ಮಿಕ್ಸ್ ಮಾಡ್ಕೊಂಡಿರೋದನ್ನು ಜಾರ್ಗೆ ಸೇರಿಸ್ಕೊಂಡು ಒಂದು ಸಲ ರುಬ್ಕೊಂಡ್ಬಿಡ್ತೀನಿ. ಇವಾಗ ಕ್ಯಾರಮೆಲ್ನ ಒಂದು ಪಾತ್ರೆಗೆ ಹಾಕ್ಕೊಂಡಿದ್ದೀವಿ. ಅದನ್ನು ಸ್ವಲ್ಪ ತಣ್ಣಗಾಗೋವರೆಗೂ ಬಿಡಬೇಕು. ಟೆಕ್ಸ್ಚರ್ ತುಂಬ ಚೆನ್ನಾಗಿ ಬಂದಿತ್ತು. ಸೊ ಇವಾಗ ಇದು ಮಿಕ್ಸಿ ಮಾಡ್ಕೊಂಡಿದ್ದು ರೆಡಿ ಆಗಿದೆ. ಇದನ್ನು ಈ ಕ್ಯಾರಮೆಲ್ಗೆ ಆ್ಯಡ್ ಮಾಡ್ಕೋಬೇಕು. ಅದಕ್ಕಿಂತ ಮೊದಲು ಕ್ಯಾರಮೆಲ್ ತಣ್ಣಗಾಗಿದೆಯಾ ಇಲ್ವಾ ಅನ್ನೋದನ್ನು ಮೊದಲು ನೋಡ್ಕೋಬೇಕು. ಒಂಥರ ವ್ಯಾಕ್ಸ್ ಥರ ಕಾಣಿಸ್ತಾ ಇದೆ. ಇದನ್ನು ಮೈಗೆ ಹಚ್ಕೊಂಡ್ಬಿಟ್ಟು ಮಾಡ್ಕೊಬಿಟ್ರೆ ಮೇ ಬಿ ವ್ಯಾಕ್ಸಿಂಗ್ ಆಗುತ್ತೆ ಅಂತ ಅನಿಸುತ್ತೆ. ಎಸ್, ಇದು ಇವಾಗ ರೆಡಿ ಆಗಿದೆ. ಇಲ್ಲ ಕಡಲಿಲ್ಲ. ನಾವಿವಾಗ ಇಡ್ಲಿ ಪಾತ್ರೆ ಇಟ್ಕೊಂಡಿದ್ದೀನಿ. ಇಡ್ಲಿ ಪಾತ್ರೆಯಲ್ಲಿ ಒಂದು ಸ್ಟ್ಯಾಂಡ್ ಇಟ್ಕೊಂಡು ಅದರಲ್ಲಿ ಒಂದು ಚೊಂಬಾಗೋಷ್ಟು ನೀರು ಹಾಕ್ಕೊಂಡಿದ್ದೀನಿ. ಆಮೇಲೆ ನಾವು ಇದು ಮಾಡ್ಕೊಂಡಿದ್ದೀವಲ್ಲ, ಪ್ರಿಪೇರ್ ಮಾಡ್ಕೊಂಡಿದ್ದೀವಲ್ಲ ಪುಡ್ಡಿಂಗ್ನ, ಇದನ್ನು ಇದರಲ್ಲಿ ಇಟ್ಕೊಂಡಿದ್ದೀನಿ. ಇದನ್ನು ಒಂದು 30 ಮಿನಿಟ್ಸ್ ಆಗೋಷ್ಟು ಸ್ಲೋ ಫ್ಲೇಮಲ್ಲಿ ಇಟ್ಕೊಂಡು ಬೇಕ್ ಮಾಡ್ಕೋಬೇಕು. ನಾನಿವಾಗ ಇದನ್ನು ಲಿಡ್ ಕ್ಲೋಸ್ ಮಾಡ್ತಿದ್ದೀನಿ. ಸೊ ನೋಡೋಣ ಹೆಂಗೆ ಬರುತ್ತೆ ಅಂತ ಗೊತ್ತಿಲ್ಲ. ಹಾಯ್, ಇದು ಫೈನಲಿ ಹಿಂಗೆ ಬಂದಿದೆ. ಹೆಂಗಾಗಿದೆ ಅಂತ ಗೊತ್ತಿಲ್ಲ, ನೋಡೋಣ. ತೆಗಿತೀನಿ ಇವಾಗ. ಸೊ ಫೈನಲಿ ಕ್ಯಾರಮೆಲ್ ಪುಡ್ಡಿಂಗು ರೆಡಿ ಆಗಿದೆ. ಸಕ್ಕತ್ತಾಗಿ ಬಂದಿದೆ. ಇದು ನಾನು ಹಸ್ಕೊಂತೇನೆ. So appreciate cooks today. ಸಂಜೆನೆಲ್ಲ ಮಾಡಿ ಟೇಸ್ಟು ಕೂಡ ಮಾಡಿದ್ವಿ. ತುಂಬ ಚೆನ್ನಾಗಿ ಬಂದಿತ್ತು. ನೀವು ಕೂಡ ಮನೇಲಿ ಟ್ರೈ ಮಾಡಿ, ಚೆನ್ನಾಗಿರುತ್ತೆ. ಇಲ್ಲಿ ನೋಡಿ, ನನ್ನ ರಾಜ್ಕುಮಾರ ಚಿಕ್ಕಮ್ಮನ ಜೊತೆ ಆಟ ಆಡ್ತಿದ್ದಾನೆ, ಹೊಸದೆಲ್ಲ ಕಲಿತಾ ಇದ್ದಾನೆ, ಒಬ್ಬನೇ ಜಿಗಿತಾ ಇದ್ದಾನೆ. ಇವಾಗ ಎಷ್ಟು ಬೇಗ ದೊಡ್ಡವನಾದ ಅಂತಲೇ ಗೊತ್ತಾಗಲಿಲ್ಲ. ಆಲ್ರೆಡಿ 7 ಮಂತ್ಸ್ ಕಂಪ್ಲೀಟ್ ಆಗೋಯಿತು.
ಆ್ಯಂಡ್ ಇವತ್ತಿನ ವ್ಲಾಗ್ನಲ್ಲಿ ಇನ್ನೊಂದು ಸರ್ಪ್ರೈಸ್ ಕಾದಿತ್ತು. ಅದೇನಪ್ಪ ಅಂದರೆ ಮುಂದೆ ನೀವೇ ನೋಡಿ. ಇವತ್ತು ನನ್ನ ಮಗ ಮತ್ತೆ ಅಪ್ಪ 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 ಅಂತ ಕರೆಯೋದನ್ನು ಜೋರು ಮಾಡಿಬಿಟ್ಟಿದ್ದ. ಅದು ಯಾಕಂದರೆ ಮೇ ಬಿ ಅವನಿಗೆ ಗೊತ್ತಿರುತ್ತೆ ಅನಿಸುತ್ತೆ ಅವರಪ್ಪ ಬರೋದು. ನನಗೆ ಗೊತ್ತಿರಲಿಲ್ಲ ಆ್ಯಕ್ಚುಲಿ. ಸರ್ಪ್ರೈಸಿಂಗಾಗಿ ಅವತ್ತೇ ಬರ್ತೀನಿ ಅಂತ ಹೇಳಿದ್ರು. ಹಾಯ್ ಹಲೋ ವೆಲ್ಕಮ್ ಬ್ಯಾಕ್. ಏನು ಗೊತ್ತಾ, ಇವತ್ತು ನಮ್ಮ ಮನೆಯವ್ರು ಬರ್ತಾ ಇದ್ದಾರೆ. ಇವ್ರ ಪಪ್ಪ ಮೊನ್ನೆ ಹೇಳದೆ ಬಂದಿದ್ರು, ಬಟ್ ಇವತ್ತು ಹಂಗಲ್ಲ. ಇವಾಗ ನಾಡಿದ್ದು ಸಂಕ್ರಾಂತಿ ಇದೆ ಅಲ್ವಾ, ಅದಕ್ಕೆ ಇವತ್ತು ಬರ್ತಾ ಇದ್ದಾರೆ. ಆ್ಯಕ್ಚುಲಿ ಪ್ರತಿ ವರ್ಷ 4 ವರ್ಷದಿಂದ ನಾನೇ ಅಲ್ಲಿದ್ದೆ. ನಾನೇ ಒಂದು ಸಂಕ್ರಾಂತಿಗೂ ನಮ್ಮ ಊರಲ್ಲಿ ಇರಲಿಲ್ಲ. ಸೊ ಇವತ್ತು ಈ ವರ್ಷ ಇವನಿದ್ದಾನಲ್ಲ, ಅದೇ ಸ್ಪೆಷಲ್ಗೆ ಈ ವರ್ಷ ನಮ್ಮೂರಲ್ಲಿ ಸಂಕ್ರಾಂತಿ ಮಾಡೋಣ ಅಂತ ಇವ್ರ ಪಪ್ಪ ಬರ್ತಾ ಇದ್ದಾರೆ. ಇವಾಗ ಆಲ್ರೆಡಿ 7:15 ಆಗಿದೆ. ಮೇ ಬಿ 8-8:15 ಬರ್ಬೋದು ಅನಿಸುತ್ತೆ. ಪಪ್ಪ ಅಪ್ಪ ಬರ್ತಾಯ್ತಾ ಮಗನೇ? ಅಪ್ಪ ಬರ್ತಾಯ್ತಾ? ಹೌದಾ? ಅಚ್ಚು ಪೊಂಗಲಿ. ನಮ್ಮ ಚಿಂಬ ಹೆಂಗಿದೆ ನೋಡಿ, ಹೆಂಗೆ ಕಿಚ್ಚತ್ ಹಂಗೆ. ಬೊಮ್ಮ ಕೊಡಿ, ಅಮ್ಮ ಕೂಡ ಬೊಮ್ಮ ಕೊಡಿ. ಇಲ್ಲಿ ನೋಡಿ, ನನ್ನ ಚಿನ್ನಮ್ಮ ರಾತ್ರಿ 9:30ವರೆಗೂ ವೆಯ್ಟ್ ಮಾಡ್ತು ತಾತಂಗೆ ಮತ್ತು ಅವ್ರ ಅಪ್ಪಾಜಿಗೆ. ಬಟ್ ಅಲ್ಲಿ ಮಧ್ಯ ಏನೋ ಆಕ್ಸಿಡೆಂಟ್ ಆಗಿತ್ತು ಅಂದ್ಬಿಟ್ಟು ಅವ್ರು ಬರೋದು ಲೇಟ್ ಆಯಿತು. 10:30 ಬಂದರು. ಅಷ್ಟೊತ್ತಿಗಾಗಲೇ ಅವ್ನು ಮಲಗಿದ್ದ. ಇವ್ರು ಬರೋ ಅಷ್ಟರಲ್ಲಿ ಆಲ್ರೆಡಿ 10:30 ಆಗಿತ್ತು. ಅವನು ತುಂಬ ಶಾಕಲ್ಲಿ ನೋಡ್ತಾ ಇದ್ದ ಅವ್ರನ್ನ. ಅವ್ನು ಸುಧಾರಿಸ್ಕೊಳ್ಳೋದಕ್ಕೆ ಅವ್ರ ಜೊತೆ ಮೂವ್ ಆಗೋದಕ್ಕೆ ಒಂದು ಸ್ವಲ್ಪ ತಗೊಂಡ. ಒಂದು ಅರ್ಧ ಗಂಟೆ ಆದಮೇಲೆ ಅವನೇ ಸರಿ ಹೋದ. ಅವನೊಂದ್ಸಲ 9:30-10 ಗಂಟೆಗೆ ಮಲಗ್ದ ಅಂದರೆ ಬೆಳಗಿನವರೆಗೂ ಎದ್ದೇಳಲ್ಲ. ಅದರಲ್ಲೂ ಅರ್ಧ ನಿದ್ದೆಯಲ್ಲಿ ಎಬ್ಸಿದ್ರೆ ಫುಲ್ಲು ಕೋಪ ಮಾಡ್ಕೊಂಡು ಅಳೋಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾನೆ. ಇವಾಗಲೂ ಹಾಗೆ ಆಯಿತು. ಆದರೆ ಅಳಲಿಲ್ಲ, ಸ್ವಲ್ಪ ಡಲ್ಲಾಗಿದ್ದ ಸ್ವಲ್ಪ ಹೊತ್ತು. ಅಣ್ಣ ಸಾಕಾಗದಿಲ್ಲ ಮಗನೇ. ಶಾಕ್ ಆಯ್ತಾ ಮಗನೇ? ಶಾಕ್ ಆಯ್ತಾ? ಅದಾದಮೇಲೆ ಅವನು ಅವ್ರ ಅಪ್ಪನ ಜೊತೆ ಸುಮಾರು ಹೊತ್ತು ಆಟ ಆಡ್ದ. ಅವ್ನದ್ದು ಏನು ಗೊತ್ತಾ, ಅವ್ರ ಅಪ್ಪ ಬರೋದು ಇನ್ನೊಂದು 2 ದಿನ ಇದೆ ಅಂದರೆ ಅವ್ನು ಫುಲ್ಲು ಅಪ್ಪ 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 ಅನ್ನೋದು ಜೋರಾಗಿಬಿಡತ್ತೆ. ಇವತ್ತು ಹಂಗೆ ಮಾಡ್ದ. ಅವ್ರ ಅಪ್ಪ ಹೇಳಿದ್ರೆ ಅಪ್ಪ ಅಪ್ಪ ಅಂತ ಅವ್ರ ಜೊತೆ ಹೇಳ್ತಾ ಇದ್ದ. ಹಂಗೆ ಅಜ್ಜ ಅಪ್ಪ ಹಚ್ಚ ನಾಯಿ ಅಂತ ಏನೇನೋ ಮಾತಾಡುತ್ತೆ ಇತ್ತೀಚೆಗೆ. ಅವ್ನು ಮಾತಾಡೋದು ಕೇಳೋದಕ್ಕೆ ಒಂಥರ ಚೆನ್ನಾಗಿರುತ್ತೆ. ಇದಾದಮೇಲೆ 12:30 ಮಲಗಿದ್ರು. ಆಮೇಲೆ ನೋಡಿ, ಇಲ್ಲಿ ಅವ್ರ ಅಪ್ಪನ ಮುದ್ದು ಮಾಡ್ತೈತೆ ಬಂಗಾರ. ಏನೇ ಅಂದರೂ ಮಕ್ಕಳು ಆಟ ಆಡಬೇಕಾದ್ರೆ ಅವ್ರು ನೋಡೋದೇ ಒಂಥರ ಚೆಂದ. ಅದರಲ್ಲಿ ಹಿಂಗೆ ಎಲ್ಲ ಮುದ್ದಾಗಿ ಮಾತಾಡಿದ್ರಂತೂ ಇನ್ನೂ ತುಂಬ ಚೆನ್ನಾಗಿ ಅನಿಸುತ್ತೆ. ನಮಗಂತೂ ಅದು ನೋಡೋದ್ರಲ್ಲೇ ಟೈಮ್ ಹೋಗ್ತದೆ. ನೋಡಿ ಇಲ್ಲಿ ಅಪ್ಪ ಮಗಂದು ಬೆಳಗ್ಗೆ ಹೆಂಗಿದೆ. ನನ್ನ ಚಿನ್ನಮ್ಮ ಬೆಳಗ್ಗೆ ಎದ್ದ ತಕ್ಷಣ ಅಪ್ಪನ ಎದೆ ಮೇಲೆ ಕೂತ್ಕೊಂಡು ಅಪ್ಪನ ಹಂಗೆ ಚೂಡ್ತಾ ಇದ್ದ. 2-3 ಕಡೆ ಗಾಯ ಬೇರೆ ಮಾಡಿಬಿಟ್ಟಿದ್ದಾನೆ. ಉಗುರು ಬಂದಿತ್ತು, ತೆಗಿಯೋಕ್ಕೆ ಆಗಿರಲಿಲ್ಲ. ಅವರಪ್ಪ ಇಲ್ದಾಗ ಅಮ್ಮ ಅಮ್ಮ ಅಂತ ಅಷ್ಟು ಚೆನ್ನಾಗಿ ಕರೀತಾನೆ. ಅವರಪ್ಪ ಬಂದರೆ ಅಮ್ಮ ಅಂತ ಕರೆಯೋದೇ ಬಿಟ್ಬಿಡ್ತಾನೆ. ಬರೀ ಅಪ್ಪ 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 ಅಂತ ಕರೀತಾ ಇರ್ತಾನೆ. ಕೇಳೋಕ್ಕೊಂಥರ ನನಗಂತೂ ತುಂಬ ಅಂದರೆ ತುಂಬ ಖುಷಿಯಾಗುತ್ತೆ ಅವನ್ನ. ಇಲ್ಲಿ ನೋಡಿ, ಅವ್ರ ಅಪ್ಪನ ನಿಪ್ಪಲ್ ತಿಂತಾ ಇತ್ತಿದ್ದು ಹಂಗೆ ಚೂಡ್ತಾ ಇದ್ದ ಅವನು. ಇಲ್ಲೇ ರಕ್ತ ಬರ್ಸಿದ್ದವನು. ಇದಾದಮೇಲೆ ರೆಡಿ ಆಗಿಬಿಟ್ಟು ಮೂವರು ದೇವಸ್ಥಾನಕ್ಕೆ ಹೋಗಿ ಬಂದ್ವಿ. ನಮ್ಮ ಮೂವರದ್ದು ಇದ್ದಿದ್ದು ವೀಡಿಯೋ ಮಾಡ್ಕೊಳಕ್ಕಾಗಿಲ್ಲ. ನನ್ನ ಈ ವ್ಲಾಗ್ ನಿಮಗೆಲ್ಲ ಇಷ್ಟ ಆಗಿದ್ರೆ ದಯವಿಟ್ಟು ನನ್ನ ಚಾನಲ್ನ ಶೇರ್ ಮಾಡಿ, ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ.